ಆಕಾಶವಾಣಿ ಭಾರತದಮೃತ ಮಹೋತ್ಸವ ಭಾರತದಮೃತ ಮಹೋತ್ಸವ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಅಮೃತ ಸ್ವಾತಂತ್ರ್ಯ. ತಾಯಿ ಭಾರತಿಗೆ ದೀಪೋತ್ಸವ. ವಿಷಯ ಪರಿಣಿತರು ಡಾಕ್ಟರ್ ಎಸ್.ಕೆ. ಅರುಣಿ, ಡಾಕ್ಟರ್ ಎಚ್.ಜಿ. ರಾಜೇಶ್ ಹಾಗೂ ಡಾಕ್ಟರ್ ವಿಠ್ಠಲ್ ಪೋತದಾರ್. ಬೆಳಕೋತ್ಸವ ಹೊಮ್ಮಿ ಚಿಮ್ಮಲಿ ಹರುಷೋತ್ಸವ ತಿರಂಗ ಬಾವುಟದ ರಂಗೋತ್ಸವ. ಕೇಳಿ ಅಮೃತ ಸ್ವಾತಂತ್ರ್ಯ. ಆತ್ಮೀಯ ಕೇಳುಗರೆ ನಮಸ್ಕಾರ. ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯದ 75ನೇ ವರ್ಷೋತ್ಸವದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಇಂದಿನಿಂದ 52 ಕಾರ್ಯಕ್ರಮಗಳ ಅಮೃತ ಸ್ವಾತಂತ್ರ್ಯ ಎಂಬ ಹೊಸ ಕಾರ್ಯಕ್ರಮ ಸರಣಿಯನ್ನು ಪ್ರಸಾರ ಮಾಡಲಿದೆ. ಏಕತೆ ಉಸಿರಿನ ಪ್ರೇಮೋತ್ಸವ ಭಾರತದ ಅಮೃತ ಮಹೋತ್ಸವ. ಇಂದು ನಾವು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆಗಳು. ಪ್ರಜಾಪ್ರಭುತ್ವದ ತತ್ವದ ಮೇಲೆ ದೇಶದ ಆಡಳಿತವನ್ನು ನಾವೇ ನಡೆಸುತ್ತಿದ್ದೇವೆ. ಸ್ವಾತಂತ್ರ್ಯ ಪಡೆದ ನಂತರ ದೇಶ ಆರ್ಥಿಕ, ವೈದ್ಯಕೀಯ, ವೈಜ್ಞಾನಿಕ, ತಾಂತ್ರಿಕ, ಶೈಕ್ಷಣಿಕ ಮುಂತಾದ ಕ್ಷೇತ್ರಗಳಲ್ಲಿ ಗಮನಾರ್ಹ ಬೆಳವಣಿಗೆ ಕಂಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಹೆಸರು ಮಾಡಿದೆ, ಮಾಡುತ್ತಿದೆ. ಈ ವಿಕಾಸಕ್ಕೆ ಅಡಿಪಾಯವಾದ ಸ್ವಾತಂತ್ರ್ಯ ನಮಗೆ ದೊರೆತದ್ದು ಸುಮಾರು 100 ವರ್ಷಗಳ ಕಾಲ ಬ್ರಿಟಿಷ್ ಆಡಳಿತದ ವಿರುದ್ಧ 10 ಹಲವು ಸಂಘಟಿತ ಹೋರಾಟಗಳ ಫಲ. ಈ ಸ್ವಾತಂತ್ರ್ಯ ಪಡೆಯುವಲ್ಲಿ 1857ನೇ ವರ್ಷ ಒಂದು ಮೈಲುಗಲ್ಲು. ಅದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆಯಲಾಗಿದೆ. ಆಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾಂತಿಯಾ ಟೋಪೆ, ಮಂಗಲ್ ಪಾಂಡೆ, ನಾನಾ ಸಾಹೇಬ್, ಜಗದೀಶ್ಪುರದ ಕುಮಾರ್ ಸಿಂಗ್ ಮುಂತಾದ ಸ್ಥಳೀಯ ನಾಯಕರು ದೇಶದ ಹಲವು ಭಾಗಗಳಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಯೆದ್ದು ಹೋರಾಟ ನಡೆಸಿದರು. ನಂತರ ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ತದನಂತರ ಮಹಾತ್ಮ ಗಾಂಧೀಜಿ, ವಲ್ಲಭಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು, ಮೌಲಾನಾ ಆಜಾದ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಹೀಗೆ 10 ಹಲವು ಮಹಾನ್ ನಾಯಕರು ಹಾಗೂ ಅಸಂಖ್ಯಾತ ಜನಸಾಮಾನ್ಯರು ತನು ಮನ ಧನ ಅರ್ಪಿಸಿ ಬ್ರಿಟಿಷರ ವಿರುದ್ಧ ಸಂಘಟಿತ ಹೋರಾಟ ನಡೆಸಿದರು. ಅವರ ತ್ಯಾಗ ಬಲಿದಾನಗಳ ಫಲವಾಗಿ 1947 ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ಪಡೆದೆವು. ಭಾರತೀಯ ಸ್ವಾತಂತ್ರ್ಯದ ಹಬ್ಬಕ್ಕೆ ಸರಳತೆಯೇ ಸಿಂಗಾರವು ಇಂದು ಬರೆವ ಕಪ್ಪಕ್ಕೆ. ಒಬ್ಬರಲ್ಲ ಇಬ್ಬರಲ್ಲ ಹೋರಾಟದ ಕಣದಲ್ಲಿ ತಬ್ಬಿಕೊಳ್ಳುವೆ ಅವರನ್ನೆಲ್ಲ ದೇಶಭಕ್ತಿ ಋಣದಲ್ಲಿ. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಮಹಾನ್ ನಾಯಕರುಗಳ ಜೊತೆಗೆ ವಕೀಲರು, ವೈದ್ಯರು, ಶಿಕ್ಷಕರು, ಪತ್ರಕರ್ತರು, ರೈತರು, ಕಾರ್ಮಿಕರು, ಮಹಿಳೆಯರು, ಯುವಜನರು, ವಿದ್ಯಾರ್ಥಿಗಳು, ಕಲಾವಿದರು, ಸಾಹಿತಿಗಳು, ಸನ್ಯಾಸಿಗಳು, ಬುಡಕಟ್ಟು ಜನರು ಹೀಗೆ ಸಮಾಜದ ಎಲ್ಲ ವರ್ಗಗಳ ಜನರು ಭಾಗವಹಿಸಿದ್ದರು. ಕೇಳುಗರೆ, ಇವರು ರಾಷ್ಟ್ರಮಟ್ಟದಲ್ಲಿ ಹಾಗೂ ಸ್ಥಳೀಯವಾಗಿ ನಡೆಸಿದ ಹೋರಾಟದ ಕಥನಗಳೇ ಈ ಕಾರ್ಯಕ್ರಮ ಸರಣಿಯ ವಿಷಯ. ಹಾಗೆಯೇ ನಮ್ಮ ಸಂವಿಧಾನ ಹಂತ ಹಂತವಾಗಿ ವಿಕಾಸ ಹೊಂದಿ ರೂಪುಗೊಂಡ ಕಥನವನ್ನು ಈ ಕಾರ್ಯಕ್ರಮ ಸರಣಿ ದಾಖಲಿಸಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪೂರ್ವದಲ್ಲಿ ದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ ನಡೆದ ಹೋರಾಟ, ದಂಗೆ, ವಿರೋಧಗಳ ವಿವರಗಳನ್ನು ಹಾಗೂ ಸಾಂವಿಧಾನಿಕ ಬೆಳವಣಿಗೆಯ ಸೂಕ್ಷ್ಮ ಬೇರುಗಳೆನ್ನಬಹುದಾದ ಆಡಳಿತಾತ್ಮಕ ಸುಧಾರಣೆಗಳ ವಿವರಗಳನ್ನು ಕೂಡ ವಿಷಯ ತಜ್ಞರಿಂದ ಕೇಳಲಿದ್ದೀರಿ. 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಮೊದಲು ದೇಶದ ಹಲವು ಭಾಗಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಗಳು ನಡೆದವು. ಇತಿಹಾಸ ತಜ್ಞರಾದ ಡಾಕ್ಟರ್ ಎಸ್.ಕೆ. ಅರುಣಿಯವರು ಆ ವಿವರಗಳನ್ನು ಒದಗಿಸಿದ್ದಾರೆ. ಆ ವಿವರಗಳಿಗೆ ಧ್ವನಿರೂಪ ನೀಡಿದ್ದಾರೆ ಬಿ.ಕೆ. ಸುಮತಿ. ಬನ್ನಿ
ಕೇಳೋಣ. ಐರೋಪ್ಯ ರಾಷ್ಟ್ರಗಳು ಭಾರತ ಒಳಗೊಂಡಂತೆ ದಕ್ಷಿಣ ಏಷ್ಯಾ ಖಂಡದಲ್ಲಿ ವಸಾಹತುಗಳನ್ನು ಸ್ಥಾಪಿಸಿ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಬೆಳೆಸಿದರು. 1757ರ ಪ್ಲಾಸಿ ಕದನದ ನಂತರ ಬಂಗಾಳ, ಬಿಹಾರ ಭೂಭಾಗಗಳಲ್ಲಿ ಬ್ರಿಟಿಷರು ಪ್ರಾಂತ್ಯಗಳನ್ನು ರಚನೆ ಮಾಡಿದರು. ಅದರ ಹಾಗೆ ದಕ್ಷಿಣ ಭಾರತ, ಪಶ್ಚಿಮದ ಮಹಾರಾಷ್ಟ್ರ, ಗುಜರಾತ್ನ ಪ್ರದೇಶಗಳನ್ನು ಕೈವಶ ಮಾಡಿಕೊಂಡ್ರು. ಇದು ಕ್ರಮೇಣ ಸ್ಥಳೀಯ ಅರಸು ಮನೆತನಗಳಿಗೆ ಹಾಗೂ ಅರಸೊತ್ತಿಗೆಯ ಸಂಸ್ಥಾನಗಳ ಅಸ್ತಿತ್ವಕ್ಕೆ ಕಂಟಕವಾಗಿ ಪರಿಣಮಿಸಿತು. ಪ್ಲಾಸಿ ಕದನದಿಂದ 1857ರ ರಾಷ್ಟ್ರ ಮಟ್ಟದ ಸ್ವಾತಂತ್ರ್ಯದ ಸಂಗ್ರಾಮದ ಕಾಲದವರೆಗೂ ಸುಮಾರು 1 ಶತಮಾನ ಕಾಲ ನಿರಂತರವಾಗಿ ಅನೇಕ ಬಂಡಾಯಗಳು ನಡೆದವು. ಈ ಬಂಡಾಯಗಳಲ್ಲಿ ಸಂಸ್ಥಾನಿಕರು, ಭೂಮಾಲೀಕರು, ಸಿಪಾಯಿಗಳು, ಧಾರ್ಮಿಕ ವ್ಯಕ್ತಿಗಳು ಹಾಗೆ ಇತರ ವರ್ಗದವರು ಕೂಡ ಒಳಗೊಂಡಿದ್ದರು. 1764ರಲ್ಲೇ ಬಕ್ಸಾರ್ನಲ್ಲಿ ಮೀರ್ ಖಾಸಿಂನನ್ನ ಅವರು ಹೀನಾಯವಾಗಿ ಸೋಲಿಸಿದರು. ಇದಕ್ಕೆ ಪ್ರತಿಯಾಗಿ ಮಿಡ್ನಾಪುರದ ದಲಭೂಮ್ನಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯಗಳು ನಡೆದವು. ಬ್ರಿಟಿಷರು ಆಂಧ್ರದ ವಿಜಯನಗರಂ ಸಂಸ್ಥಾನದ ಸಹಾಯದ ಜೊತೆ ಫ್ರೆಂಚರನ್ನ ಸೋಲಿಸಿದ್ರು. ಆದರೂ ವಿಜಯನಗರಂ ಸಂಸ್ಥಾನಕ್ಕೆ ಕರಾರಿನ ಪ್ರಕಾರ ಕೊಡಬೇಕಾಗಿದ್ದ ವರಮಾನಗಳನ್ನು ಕೊಡಲಿಲ್ಲ. ಅಲ್ಲದೆ ಸಂಸ್ಥಾನದ ವಿರುದ್ಧನೇ ಯುದ್ಧಕ್ಕೆ ಅಣಿಯಾದರು. ಸಂಸ್ಥಾನದ ಅರಸ ಗಜಪತಿ ರಾಜನೊಂದಿಗೆ ರೈತಾಪಿ ವರ್ಗದವರು ಸೇರ್ಕೊಂಡು 1794ರಲ್ಲಿ ಬಂಡಾಯ ಎದ್ರು. ಆದರೆ ಬ್ರಿಟಿಷರು ಕುಟಿಲ ನೀತಿಯನ್ನು ಅನುಸರಿಸಿ ಗಜಪತಿ ರಾಜನನ್ನ ಸೋಲಿಸಿದಷ್ಟೇ ಅಲ್ಲದೆ ರಾಜ್ಯವನ್ನು ವಶಪಡಿಸಿಕೊಂಡ್ರು. 1803ರಲ್ಲಿ ಒಡಿಸ್ಸಾ ಪ್ರದೇಶವನ್ನು ಬ್ರಿಟಿಷರು ವಶ ಮಾಡಿಕೊಂಡ್ರು. ಜಮೀನ್ದಾರನಾಗಿದ್ದ ಖೂರ್ದ ರಾಜ ಬ್ರಿಟಿಷರ ವಿರುದ್ಧ 1804ರಲ್ಲಿ ದಂಗೆ ಎದ್ದ. ಆದರೆ ಈ ದಂಗೆ ವಿಫಲವಾಯಿತು. ಸಂಸ್ಥಾನದ ರೈತಾಪಿ ವರ್ಗ, ಸ್ಥಳೀಯರು ಎಲ್ಲರೂ ಸೇರಿ ಬ್ರಿಟಿಷರ ಆಡಳಿತದ ವಿರುದ್ಧದ ದಂಗೆಗೆ ಅಣಿಯಾದರು. 1817ರಲ್ಲಿ ಜಗಬಂಧು ಅನ್ನುವ ನಾಯಕನ ನೇತೃತ್ವದಲ್ಲಿ ಜನ ಎಲ್ಲ ಬಂಡಾಯ ಎದ್ರು. ಬ್ರಿಟಿಷರ ಕಚೇರಿಗಳನ್ನು ಸುಟ್ಟರು, ಅಧಿಕಾರಿಗಳ ವಿರುದ್ಧ ಪ್ರತಿರೋಧ ಒಡ್ಡಿದರು. ಆದರೆ ಬ್ರಿಟಿಷರು ಈ ಬಂಡಾಯವನ್ನು ಶಮನ ಮಾಡುವಲ್ಲಿ ಯಶಸ್ವಿಯಾದರು. ಇದರಂತೆಯೇ ಪಾಳೆಗಾರ ಸಂಸ್ಥಾನದ ಅರಸನಾಗಿದ್ದ ವೀರಪಾಂಡ್ಯ ಕಟ್ಟಬೊಮ್ಮನ್ ಬ್ರಿಟಿಷರ ಅಧಿಪತ್ಯವನ್ನು ಒಪ್ಪಲಿಲ್ಲ. ಬ್ರಿಟಿಷರು ವೀರಪಾಂಡ್ಯ ಕಟ್ಟಬೊಮ್ಮನ್ ವಿರುದ್ಧ ಸೇನಾ ಕಾರ್ಯಾಚರಣೆ ಮಾಡಿ ಅವನನ್ನು ಸೆರೆ ಹಿಡಿದು ಕಯಧಾರ ಅನ್ನೋ ಜಾಗದಲ್ಲಿ ನೇಣಿಗೆ ಹಾಕಿದರು. ಅದರಂತೆ 1801ರಲ್ಲಿ ಮರುಥಾ ಸಹೋದರರು ನಡೆಸಿದ ಬ್ರಿಟಿಷ್ ವಿರೋಧಿ ಬಂಡಾಯಗಳು ಕೂಡ ಗಮನಾರ್ಹವಾದದ್ದು. 1800ರಲ್ಲಿ ಮಲಬಾರ್ ಮತ್ತು ವೈನಾಡುಗಳಲ್ಲಿ ನಡೆದ ಬ್ರಿಟಿಷರ ವಿರುದ್ಧದ ದಂಗೆಗಳು ಕೂಡ ಗಮನಿಸುವಂಥದ್ದು. ಕೇರಳದ ವರ್ಮರಾಜನು 1805ರಲ್ಲಿ ನಡೆಸಿದ ಬಂಡಾಯಗಳು ಬ್ರಿಟಿಷರ ತೀವ್ರವಾದ ಸಾಮ್ರಾಜ್ಯಶಾಹಿ ಧೋರಣೆಗೆ ವಿರುದ್ಧವಾಗಿತ್ತು. ಮರಾಠ ಪತನದ ನಂತರ ರಾಜಸ್ಥಾನ, ಮಧ್ಯಪ್ರದೇಶದ ಮರಾಠ ಹಾಗೂ ರಜಪೂತ್ ಸರ್ದಾರರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. ಬುಂದೇಲಖಂಡ ರಾಜ್ಯದಲ್ಲಿ ಕಳಂಜರ ಧರಿಯಾ ಸಿಂಗ್ ಮತ್ತು ಗೋಪಾಲ ಸಿಂಗ್ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಗಳು ನಡೆದವು. ಆದರೆ ಬ್ರಿಟಿಷರು ಅವುಗಳನ್ನು ಶಮನ ಮಾಡಿದರು. ಇದೇ ರೀತಿ ಮುಸ್ಲಿಂ ಸಮುದಾಯದವರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾದ ಕಾರಣಕ್ಕಾಗಿ ಬ್ರಿಟಿಷರ ವಿರುದ್ಧ ಬರೇಲಿಯಲ್ಲಿ 1816ರಲ್ಲಿ ದಂಗೆ ಉಂಟಾಯಿತು. ಬುಡಕಟ್ಟು ಜನಾಂಗದವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದರು. ಬೆಟ್ಟ ಅರಣ್ಯಗಳನ್ನು ಆಶ್ರಯಿಸಿ ನೆಲೆಸಿದ್ದ ಅಸಂಖ್ಯ ಬುಡಕಟ್ಟು ಜನಾಂಗದವರು ಬ್ರಿಟಿಷರ ಆರ್ಥಿಕ ಮತ್ತು ಸಾಮ್ರಾಜ್ಯಶಾಹಿ ಧೋರಣೆಗಳ ವಿರುದ್ಧ ದಂಗೆಗಳನ್ನು ನಡೆಸಿದರು. ಅವುಗಳಲ್ಲಿ ಮುಖ್ಯವಾದದ್ದು 1831ರಲ್ಲಿ ನಡೆದ ಕೋಲ್ ದಂಗೆ. ಬುದ್ಧ ಭಗತ್ ಮತ್ತು ಇತರ ನಾಯಕರ ಮುಂದಾಳತ್ವದಲ್ಲಿ ಈ ದಂಗೆಯು ನಡೆಯಿತು. ಅನೇಕ ಬ್ರಿಟಿಷ್ ಅಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಹತ್ಯೆ ಮಾಡಲಾಯಿತು. 1817 ಹಾಗೂ 19ರ ನಡುವೆ ನಡೆದ ಬಿಲ್ ಜನಾಂಗದವರ ದಂಗೆಗಳು ಕೂಡ ಉಲ್ಲೇಖನೀಯ. ಇದೇ ರೀತಿ ಅಸ್ಸಾಂ ಅರಣ್ಯದ ಖಾಸಿ ಬುಡಕಟ್ಟು ಜನಾಂಗದವರು 1833ರ ಅವಧಿಯಲ್ಲಿ ನಡೆಸಿದ ತೀವ್ರತರವಾದ ದಂಗೆಗಳು ಕೂಡ ಬ್ರಿಟಿಷ್ ವಿರೋಧಿ ಬಂಡಾಯಗಳಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿವೆ. ಅದರಂತೆ 1822ರಲ್ಲಿ
ಮಹಾರಾಷ್ಟ್ರದಲ್ಲೂ ರಾಮೋಶಿ ಬುಡಕಟ್ಟು ಜನಾಂಗದವರು ನಡೆಸಿದ ಬಂಡಾಯಗಳು ಉಲ್ಲೇಖನಾರ್ಹ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದ ಕಾರಣಕ್ಕಾಗಿ ಗಂಗಾ ನದಿ ಬಯಲಿನ ಪ್ರಮುಖ ಸ್ಥಳಗಳಲ್ಲಿ ನಾಗಾಗಿರಿ ಪಂಥದ ಸನ್ಯಾಸಿಗಳು ಮೊದಲು ಬಂಗಾಳದ ಮೀರ್ ಖಾಸಿಂ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. ನಂತರ ಮರಾಠ ಹಾಗೂ ರಜಪೂತ್ ಸೈನ್ಯದೊಂದಿಗೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಹಲವಾರು ಉದಾಹರಣೆಗಳನ್ನು 1857ರವರೆಗೆ ನಾವು ಕಾಣಬಹುದು. ಹೀಗೆ 1829ರ ರುಲೋಸಿ ಬಂಡಾಯವನ್ನು ಕೂಡ ನಾವು ನೆನೆಸಿಕೊಳ್ಳಬಹುದು. 1844ರ ಕೊಲ್ಲಾಪುರ ಮತ್ತು ಸಾವಂತವಾಡಿಗಳಲ್ಲಿ ನಡೆದ ಗಡಕರಿ ದಂಗೆಗಳು ಭೂಮಾಲೀಕತ್ವದ ಪ್ರಶ್ನೆಯನ್ನು ಎತ್ತಿಕೊಂಡು ನಡೆದ ಬಂಡಾಯಗಳಾಗಿದ್ವು. ಔಧ್ ರಾಜ್ಯದ ದುರಾಡಳಿತವನ್ನು ಕಾರಣ ಮಾಡಿಕೊಂಡು ಬ್ರಿಟಿಷರು ನಡೆಸಿದ ಕಾರ್ಯಾಚರಣೆಗಳು ಸಿಪಾಯಿಗಳಲ್ಲಿ ಬ್ರಿಟಿಷರ ವಿರುದ್ಧ ದ್ವೇಷದ ಅಲೆಯನ್ನು ಬೆಳೆಸಿತು. ಹೀಗೆ 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಪೂರ್ವದಲ್ಲಿ ಅಸಂಖ್ಯ ಬಂಡಾಯಗಳು ಅಥವಾ ದಂಗೆಗಳು ಬ್ರಿಟಿಷರ ವಿರುದ್ಧ ನಡೆದವು. ಮಡುಗಟ್ಟಿದ್ದ ಹೋರಾಟದ ಮನೋಭಾವನೆಗಳು ಅಂತಿಮವಾಗಿ 1857ರಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಒಗ್ಗಟ್ಟಿನಿಂದ ಹೋರಾಡುವ ಹಂತವನ್ನು ತಲುಪಿತು. ಹೀಗೆಯೇ ದೇಶದ ಇನ್ನೂ ಹಲವು ಪ್ರದೇಶಗಳಲ್ಲಿ ಹೋರಾಟಗಳು ನಡೆದವು. ಬ್ರಿಟಿಷರ ವಿರುದ್ಧ ದೇಶದ ವಿವಿಧ ಪ್ರಾಂತಗಳಲ್ಲಿ ನಡೆದ ಹೋರಾಟಗಳಂತೆಯೇ ನಮ್ಮ ರಾಜ್ಯದಲ್ಲಿ ಕೂಡ ನಡೆದವು. ಹೇ ಕನ್ನಡದ ಕಲಿಯೇ ಚೆನ್ನಮ್ಮ, ವೀರ ತತ್ವವ ಕಲಿಸಮ್ಮ. ಹೇ ಕನ್ನಡದ ಕಲಿಯೇ ಚೆನ್ನಮ್ಮ, ವೀರ ತತ್ವವ ಕಲಿಸಮ್ಮ. ನಮಗ ವೀರ ತತ್ವವ ಕಲಿಸಮ್ಮ. ವೈರಿಗೂ ತಲೆ ಬಾಗುವಾಳಲ್ಲ, ದಾರಿ ದೀಪವು ನೀನಮ್ಮ. ನಮ್ಮ ರಾಜ್ಯದಲ್ಲಿ ಅಂತಹ ಹೋರಾಟಗಳು ಎಲ್ಲಿ ನಡೆದವು, ಯಾರು ನಡೆಸಿದರು, ವಿವರಗಳನ್ನು ಒದಗಿಸಿದ್ದಾರೆ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್.ಜಿ. ರಾಜೇಶ್. ಈ ವಿವರಗಳಿಗೆ ಧ್ವನಿರೂಪ ನೀಡಿದ್ದಾರೆ ಡಾಕ್ಟರ್ ಎನ್. ರಘು. ಕರ್ನಾಟಕದ ಇತಿಹಾಸದಲ್ಲಿ ಯುರೋಪಿಯನ್ನರ ವಿರುದ್ಧ ಮೊದಲ ಪ್ರತಿಭಟನೆಯನ್ನು ಒಬ್ಬ ಹೆಣ್ಣು ಮಗಳು ದಾಖಲಿಸಿದಳು. ಅವಳೇ ಉಳ್ಳಾಲದ ಚೌಟ ಮನೆತನದ ರಾಣಿ ಅಬ್ಬಕ್ಕದೇವಿ. ಸ್ವಾತಂತ್ರ್ಯದ ರಕ್ಷಣೆಗಾಗಿ ನಡೆದ ಮೊದಲ ಕದನ ಈ ನೆಲದ ಹೆಣ್ಣು ಮಗಳೊಬ್ಬಳಿಂದ ದಾಖಲಾಗಿದ್ದು ವಿಶೇಷ. ಹೀಗೆ ಬ್ರಿಟಿಷರ ವಿರುದ್ಧ ಸಮರ ಸಾರಿದವರಲ್ಲಿ ಮೈಸೂರು ರಾಜ್ಯದ ಹೈದರ್ ಅಲಿ ಮತ್ತು ಅವನ ಮಗ ಮೈಸೂರು ಹುಲಿ ಎಂದೇ ಪ್ರಸಿದ್ಧನಾದ ಟಿಪ್ಪು ಸುಲ್ತಾನ್ ಅಗ್ರಗಣ್ಯರು. ಟಿಪ್ಪು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ವಿರುದ್ಧ ಹೋರಾಡುತ್ತಲೇ 1799ರ ಮೇ 4ರಂದು ವೀರಮರಣ ಅಪ್ಪಿದ. ಟಿಪ್ಪು ನಂತರ ಬ್ರಿಟಿಷರನ್ನು ಎದುರಿಸಿದ ಮೊದಲ ವೀರ ಎಂದರೆ ಧೋಂಡಿಯಾ ವಾಘ್. 1780ರಲ್ಲಿ ಹೈದರ್ ಅಲಿಯ ಸೈನ್ಯದಲ್ಲಿ ರಾವುತನಾಗಿ ಸೇರಿ ಕೋರಮಂಡಲ ಮತ್ತು ಸವಣೂರು ಮುತ್ತಿಗೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ. ಟಿಪ್ಪು ಮಡಿದ ನಂತರ ಬ್ರಿಟಿಷರು ಟಿಪ್ಪುವಿನ ಸೈನ್ಯವನ್ನು ವಿಸರ್ಜಿಸಿದರು. ಇದೇ ಸಂದರ್ಭವನ್ನು ಬಳಸಿಕೊಂಡ ಧೋಂಡಿಯಾ ಟಿಪ್ಪುವಿನ ಸೈನಿಕರನ್ನು ಮತ್ತು ಬ್ರಿಟಿಷ್ ವಿರೋಧಿ ಮುಖಂಡರು ಮತ್ತು ನಾಯಕರನ್ನು ಒಗ್ಗೂಡಿಸಿ ಟಿಪ್ಪುವನ್ನು ಕೊಂದ ಆರ್ಥರ್ ವೆಲ್ಲೆಸ್ಲಿಯನ್ನೇ ಗುಪ್ತವಾಗಿ ಅಪಹರಿಸುವ ವಿಫಲ ಪ್ರಯತ್ನ ನಡೆಸಿದ. ಬಿದನೂರು ಹಾಗೂ ಶಿಕಾರಿಪುರ ಪ್ರದೇಶಗಳಲ್ಲಿ ತನ್ನದೇ ಆದ ಪಾಳೆಯ ಪಟ್ಟು ಕಟ್ಟಿಕೊಂಡ. ಐಗೂರಿನ ಕೃಷ್ಣಪ್ಪ ನಾಯಕ, ರಾಯದುರ್ಗದ ಹೀರಾನಾಯಕ, ತಮಿಳುನಾಡಿನ ಕಟ್ಟಬೊಮ್ಮನ್ ಹಾಗೂ ಮಲಬಾರಿನ ಕೇರಳವರ್ಮ ಇವರೊಂದಿಗೆ ಸಂಪರ್ಕ ಬೆಳೆಸಿದ. ಸೋಂದ, ಸವಣೂರು, ರಾಣಿಬೆನ್ನೂರು, ಹಾನಗಲ್ಲು, ಡಂಬಳ ಮತ್ತು ಹರಪನ ಹಳ್ಳಿಗಳು ಇವರ ವಶವಾದವು. ಲೋಂಡಾ ಬಳಿಯ ಕದನದಲ್ಲಿ ಧೋಂಡಿಯಾ ವಾಘನು ಬ್ರಿಟಿಷರಿಗೆ ನೆರವಾಗುತ್ತಿದ್ದ ಮರಾಠರ ಪೇಶ್ವೆಯ ಸೇನಾಪತಿ ಧೋಂಡೋಪಂಥ ಗೋಖಲೆಯನ್ನು ಕೊಂದ. ಧೋಂಡಿಯಾ ಉಭಯ ಲೋಕಾಧೀಶ್ವರ ಎಂಬ ಬಿರುದನ್ನು ತಳೆದಿದ್ದ. ಕರ್ನಾಟಕ, ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಹಬ್ಬಿರುವ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಉದ್ದಗಲಕ್ಕೂ ಧೋಂಡಿಯಾನ ಅನುಯಾಯಿಗಳ ಹೋರಾಟ ತೀವ್ರಗೊಂಡಿತು. ಈ ತೀವ್ರತೆ ಎಷ್ಟಿತ್ತು ಎಂದರೆ ಇದನ್ನು ನಿಯಂತ್ರಿಸಲು
ಟಿಪ್ಪುವನ್ನು ಸೋಲಿಸಿದ ಆರ್ಥರ್ ವೆಲ್ಲೆಸ್ಲಿಯೇ ಬೃಹತ್ ಸೇನೆಯೊಂದಿಗೆ ಬರಬೇಕಾಯಿತು. ಅಂತಿಮವಾಗಿ ಸೆಪ್ಟೆಂಬರ್ 10, 1800ರಲ್ಲಿ ರಾಯಚೂರಿನ ಕೋಣಗಲ್ನಲ್ಲಿ ನಡೆದ ಕದನದಲ್ಲಿ ಧೋಂಡಿಯಾ ವಾಘ್ ವೀರಮರಣ ಹೊಂದಿದ. ಧೋಂಡಿಯಾ ವಾಘನ ನಂತರ ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷರನ್ನು ಎದುರಿಸಿದ ಮತ್ತೊಬ್ಬ ಕ್ರಾಂತಿಕಾರಿ ಎಂದರೆ ಐಗೂರಿನ ವೆಂಕಟಾದ್ರಿ ನಾಯಕ. ವೆಂಕಟಾದ್ರಿ ನಾಯಕ ತನ್ನ ರಾಜ್ಯವನ್ನು ವಿಸ್ತರಿಸಲು ಪ್ರಯತ್ನಿಸಿ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾದ. ಅರಕೆರೆಯಲ್ಲಿ ಕೋಟೆ ಕಟ್ಟಿದ. ಮೈಸೂರಿನಿಂದ ದಕ್ಷಿಣ ಕನ್ನಡಕ್ಕೆ ಹೋಗುವ ದಾರಿಯಲ್ಲಿನ ಬಿಸಿಲೆ ಘಾಟನ್ನು ವಶಪಡಿಸಿಕೊಂಡ. ಇವೆಲ್ಲವನ್ನೂ ಸಹಿಸದಾದ ವೆಲ್ಲೆಸ್ಲಿ ಲೆಫ್ಟಿನೆಂಟ್ ಕರ್ನಲ್ ಮಾಂಟ್ರೆಸರ್ನ ನೇತೃತ್ವದಲ್ಲಿ ಸೈನ್ಯವನ್ನು ಕಳುಹಿಸಿದ. ಸೇನೆ ಅರಕೆರೆಯನ್ನು ನಾಶ ಮಾಡಿತು. ಕೂಡಲೇ ಬಂಡಾಯಗಾರರು ಅರಕೆರೆ ಅರಣ್ಯಕ್ಕೆ ಬೆಂಕಿಯಿಟ್ಟು ಹಠಾತ್ ದಾಳಿ ನಡೆಸಿ ಬ್ರಿಟಿಷ್ ಸೇನೆಯ 47 ಜನರನ್ನು ಕೊಂದರು. ಅರಕೆರೆ ಕೋಟೆಯನ್ನು ಮತ್ತೆ ವಶಪಡಿಸಿಕೊಳ್ಳುವಲ್ಲಿ ವೆಂಕಟಾದ್ರಿ ಯಶಸ್ವಿಯಾದ. ನಂತರ ಬ್ರಿಟಿಷರ ಪರವಾಗಿ ಬಂದ ಮೈಸೂರು ಸೈನ್ಯವನ್ನೂ ಸೋಲಿಸಿ ಹಿಮ್ಮೆಟ್ಟಿಸಿದ. ವೆಂಕಟಾದ್ರಿಗೆ ಗೂಳಿ ರಾಜ ಎಂಬ ಹೆಸರಿತ್ತು. ಅಂತಿಮವಾಗಿ ವೆಂಕಟಾದ್ರಿಯನ್ನು ಬ್ರಿಟಿಷರು 1802 ಫೆಬ್ರವರಿ 10ರಂದು ಕೊಂದರು. ಬ್ರಿಟಿಷರನ್ನು ವಿರೋಧಿಸುವಲ್ಲಿ ದಕ್ಷಿಣ ಕನ್ನಡದ ಜನರು ಕೂಡ ಹಿಂದೆ ಬೀಳಲಿಲ್ಲ. ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು ಇವರಿಗೆ ನಿವೃತ್ತಿ ವೇತನ ಕೊಟ್ಟು ಅಧಿಕಾರ ಕಸಿದುಕೊಂಡರು. ಇದರಿಂದ ಅಸಮಾಧಾನಗೊಂಡ ಬಂಟ್ ನಾಯಕರು ಬಂಟ್ ರೈತ ವರ್ಗದ ಬೆಂಬಲದಿಂದ 1799ರಲ್ಲಿ ವಿಠ್ಠಲ ಹೆಗ್ಗಡೆ ಕುಂಬಳೆಯಿಂದ ಬ್ರಿಟಿಷರನ್ನು ಓಡಿಸಿದ. ನಂತರ ಸುಬ್ಬರಾವ್ ಮತ್ತು ಮಹತಾಬ್ ಖಾನ್ ಎನ್ನುವ ಟಿಪ್ಪುವಿನ ಸೈನ್ಯದಲ್ಲಿದ್ದ ಅಧಿಕಾರಿಗಳನ್ನು ಸೇರಿಕೊಂಡ. ಇವರ ಜೊತೆಗೆ 200 ಯೋಧರೊಂದಿಗೆ ತಿಮ್ಮನಾಯಕ ಎಂಬುವನು ಬಂದು ಸೇರಿಕೊಂಡ. ಇವರೆಲ್ಲರೂ ಸೇರಿ ಜಮಾಲಾಬಾದ್ ಕೋಟೆಯನ್ನು ಆಕ್ರಮಿಸಿಕೊಂಡರು. ಮುಂದೆ ಬನವಾಸಿ, ಬಂಟ್ವಾಳಗಳನ್ನು ಗೆದ್ದರು. ಕೊಡಗಿನಲ್ಲಿದ್ದ ಇವರ ಬೆಂಬಲಿಗರು ನೀಲೇಶ್ವರವನ್ನು ಲೂಟಿ ಮಾಡಿದರು. ಅಂತಿಮವಾಗಿ ಬ್ರಿಟಿಷರು ಕೆಲವು ಜನರಿಗೆ ಲಂಚ ಕೊಟ್ಟು ಈ ನಾಯಕರನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು. ಆ ನಂತರ ನಡೆದ ಮತ್ತೊಂದು ಬಂಡಾಯವೆಂದರೆ 1819ರ ವೀರಪ್ಪನ ಕೊಪ್ಪಳದ ಬಂಡಾಯ. ನಿಜಾಮನ ಪ್ರಭುತ್ವದಿಂದ ಬೇಸತ್ತಿದ್ದ ವೀರಪ್ಪ ಎಂಬ ಜಮೀನ್ದಾರ ಕೊಪ್ಪಳ ಮತ್ತು ಬಹದ್ದೂರ್ ಬಂಡಾ ಕೋಟೆಗಳನ್ನು ಆಕ್ರಮಿಸಿಕೊಂಡ. ನಿಜಾಮನ ಪರವಾಗಿ ಬ್ರಿಟಿಷ್ ಸೈನ್ಯ ಮೇಜರ್ ಪ್ರೀಸ್ಲರನ ನೇತೃತ್ವದಲ್ಲಿ ವೀರಪ್ಪನ ಮೇಲೆ ಯುದ್ಧ ಸಾರಿತು. ಬ್ರಿಟಿಷ್ ಸೇನೆ 5 ದಿನಗಳ ಮುತ್ತಿಗೆಯ ನಂತರ ವೀರಪ್ಪನನ್ನು ಸೆರೆ ಹಿಡಿದು ಕೋಟೆಗಳನ್ನು ವಶಪಡಿಸಿಕೊಂಡಿತು. ಆನಂತರದ ಬ್ರಿಟಿಷ್ ವಿರೋಧಿ ಹೋರಾಟಗಳಲ್ಲಿ 1820ರ ಬೀದರ್ ಬಂಡಾಯ ಪ್ರಮುಖವಾದದ್ದು. ಅಲ್ಲಿಯ ಶಿವಲಿಂಗಯ್ಯ ದೇಶಮುಖ, ತಿರುಮಲರಾವ್ ದೇಶಮುಖ ಮತ್ತು ಮೇಘಶ್ಯಾಮ ಅವರುಗಳು ಡಿಸೆಂಬರ್ 1820ರಲ್ಲಿ ಬಂಡಾಯ ಎದ್ದರು. ಲೆಫ್ಟಿನೆಂಟ್ ಸದರ್ಲ್ಯಾಂಡ್ನ ನೇತೃತ್ವದ ಬ್ರಿಟಿಷ್ ಸೈನ್ಯ 1821ರಲ್ಲಿ ಬಂಡಾಯವನ್ನು ಶಮನ ಮಾಡಿತು. ನಂತರದ ಮಹತ್ವಪೂರ್ಣ ಬಂಡಾಯ ಎಂದರೆ ಕೊಡಗಿನ ಬಂಡಾಯ. 1835ರಿಂದ 37ರಲ್ಲಿ ನಡೆದದ್ದು. ಸ್ವಾಮಿ ಅಪರಂಪಾರನೆಂಬ ಜಂಗಮ 1835ರಲ್ಲಿ ಬಂಡಾಯದ ನಾಯಕತ್ವ ವಹಿಸಿದ. ಆತ ತನ್ನನ್ನು ಕೊಡಗಿನ ಹಾಲೇರಿ ರಾಜಮನೆತನದ ಪ್ರತಿನಿಧಿ ಎಂದು ಹೇಳಿಕೊಂಡ. ಕ್ಯಾಪ್ಟನ್ ಲೀ ಹಾರ್ಡಿ ಎಂಬುವನು ಅಪರಂಪಾರನನ್ನು 1835ರಲ್ಲಿ ಮಂಜ್ರಾಬಾದ್ನಲ್ಲಿ ಸೆರೆ ಹಿಡಿದು 30 ವರ್ಷ ಕಾಲ ಬೆಂಗಳೂರಿನ ಸೆರೆಮನೆಯಲ್ಲಿ ಬಂಧಿಸಿಟ್ಟ. ಅದೇ ವೇಳೆಗೆ ಕಲ್ಯಾಣಸ್ವಾಮಿ ಎಂಬಾತ ಈ ಬಂಡಾಯವನ್ನು ಮುಂದುವರೆಸಿದ. ಅವನನ್ನೂ 1837ರಲ್ಲಿ ಬಂಧಿಸಲಾಯಿತು. ಆಗ ಪುಟ್ಟಬಸಪ್ಪ ಎನ್ನುವಾತ ಈ ಬಂಡಾಯವನ್ನು ಮುಂದುವರೆಸಿದ. ಬಂಟ್ವಾಳ, ಬೆಳ್ಳಾರೆ, ಕಾಸರಗೋಡುಗಳಲ್ಲಿ ಬಂಡಾಯಗಾರರು ಸರ್ಕಾರಿ ಖಜಾನೆಗಳನ್ನು ಲೂಟಿ ಮಾಡಿದರು. ಕೊನೆಗೆ 1837ರಲ್ಲಿ ಪುಟ್ಟಬಸಪ್ಪನನ್ನು ಬಂಧಿಸಿ ಗಲ್ಲಿಗೇರಿಸಿದ ಮೇಲೆ ಈ ಬಂಡಾಯ ತಣ್ಣಗಾಯಿತು. ಇದಾದ ನಂತರ 1841ರಲ್ಲಿ ನಡೆದ ಬಾದಾಮಿಯ ಬಂಡಾಯ ಮತ್ತೊಂದು ಪ್ರಮುಖ ಘಟನೆ. ಈ ಬಂಡಾಯದ ರೂವಾರಿಯಾಗಿದ್ದವನು ನರಸಪ್ಪ ಪೇಟ್ಕರ್. ಇವನು ಪುಣೆ, ನಾಸಿಕ್, ಅಹಮದ್ನಗರ, ರಾಯಚೂರು, ದೇವದುರ್ಗ ಮುಂತಾದ ಕಡೆಗಳಲ್ಲಿ ಜನರನ್ನು ಸಂಘಟಿಸಿದ. ಕೋಹಿರಾನ್ ಎನ್ನುವ ಅರಬ್ ಜಮಾದಾರನ ನೆರವಿನಿಂದ ಬ್ರಿಟಿಷರ ವಶದಲ್ಲಿದ್ದ ಬಾದಾಮಿ ಕೋಟೆಯನ್ನು ವಶಪಡಿಸಿಕೊಂಡು ಬಾದಾಮಿ ಸ್ವತಂತ್ರ ಎಂದು ಘೋಷಿಸಿ ನರಸಿಂಹ ಛತ್ರಪತಿ ಎಂಬ ಬಿರುದಿನೊಂದಿಗೆ ಆಳತೊಡಗಿದ. ಇದು ಬ್ರಿಟಿಷರನ್ನು ಕೆರಳಿಸಿತು. 1841ರ ಜೂನ್ 2ರಂದು ಬ್ರಿಟಿಷ್ ಸೇನೆ ಬಾದಾಮಿಯ ಕೋಟೆಯನ್ನು ಗೆದ್ದಿತು. ನರಸಪ್ಪನಿಗೆ ಗಲ್ಲು ಶಿಕ್ಷೆಯಾದರೂ ಅದು ಜಾರಿಗೊಳ್ಳದೆ 1862ರವರೆಗೆ ಅಹಮದಾಬಾದಿನ ಸೆರೆಮನೆಯಲ್ಲಿಯೇ ಇದ್ದು ಮರಣ ಹೊಂದಿದ.
ಒಟ್ಟಾರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲೇ ಕರ್ನಾಟಕದ ಉದ್ದಗಲಕ್ಕೂ 10 ಬ್ರಿಟಿಷ್ ವಿರೋಧಿ ಬಂಡಾಯಗಳು ಏರ್ಪಟ್ಟವಾದರೂ ನಾನಾ ಕಾರಣಗಳಿಂದ ವಿಫಲವಾದವು. ಈ ಘಟನೆಗಳು ಕನ್ನಡಿಗರ ಸ್ವಾತಂತ್ರ್ಯ ಪ್ರಿಯತೆ ಮತ್ತು ದಾಸ್ಯತ್ವದ ಪ್ರತಿರೋಧಕ್ಕೆ ಉತ್ತಮ ಉದಾಹರಣೆಯಾಗಿವೆ ಎಂದು ಹೇಳಬಹುದು. ಜಯ ನಮ್ಮದು ಜಯ ನಮ್ಮದು ಜಯ ನಮ್ಮದು ಕೊನೆಗೆ, ಜಯ ಶ್ರದ್ಧೆಯ ಘನವಜ್ರದ ಕವಚವು ನಮ್ಮೆಡೆಗೆ. ಜಯ ನಮ್ಮದು ಜಯ ನಮ್ಮದು ಜಯ ನಮ್ಮದು ಕೊನೆಗೆ, ಜಯ ಶ್ರದ್ಧೆಯ ಘನವಜ್ರದ ಕವಚವು ನಮ್ಮ. ಹೀಗೆಯೇ ಕಿತ್ತೂರಿನ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಸಿಂದಗಿಯ ದಿವಾಕರ ಭಟ್ಟ ಮುಂತಾದವರು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಂಡೆದ್ದ ಸಂಗತಿ ಇತಿಹಾಸದಲ್ಲಿ ದಾಖಲಾಗಿವೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಇತಿಹಾಸವಿದ್ದಂತೆಯೇ ನಮ್ಮ ಸಂವಿಧಾನದ ವಿಕಸನಕ್ಕೂ ಒಂದು ಇತಿಹಾಸವಿದೆ. ಈ ಇತಿಹಾಸದ ಬೇರುಗಳನ್ನು ಎಲ್ಲಿಂದ ಗುರುತಿಸಬಹುದು? ಈ ಚಿತ್ರಣವನ್ನು ನಿಮ್ಮ ಮುಂದೆ ಇಡಲಿದ್ದಾರೆ ಇತಿಹಾಸ ತಜ್ಞರಾದ ಡಾಕ್ಟರ್ ವಿಠ್ಠಲ್ ಪೋದ್ದಾರ್ ಅವರು. ಆಧುನಿಕ ಭಾರತದ ಇತಿಹಾಸದಲ್ಲಿಯ ಸಂವಿಧಾನಿಕ ಬೆಳವಣಿಗೆಗಳನ್ನು ನಾವು 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ ಗುರುತಿಸಬಹುದು. ಭಾರತದಲ್ಲಿ ಈ ಮೊದಲು ಆಳ್ವಿಕೆ ನಡೆಸುತ್ತಿದ್ದ ಈಸ್ಟ್ ಇಂಡಿಯಾ ಕಂಪನಿಯು ಅನೇಕ ಆಡಳಿತಾತ್ಮಕ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಎದುರಿಸಲು ಪ್ರಾರಂಭಿಸಿದಾಗ ಅವುಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರವು ಸೂಕ್ತವಾದ ರೀತಿಯಲ್ಲಿ ಹೊಸ ಕಾನೂನುಗಳನ್ನು ರೂಪಿಸಲು ಪ್ರಾರಂಭಿಸಿತು. ಈ ಹೊಸ ಕಾನೂನುಗಳು ಕಾಲಾಂತರದಲ್ಲಿ ಭಾರತದಲ್ಲಿ ಬ್ರಿಟಿಷಾತ್ಮಕ ಸಂವಿಧಾನಿಕ ಬೆಳವಣಿಗೆಗಳಿಗೆ ಕಾರಣವಾದವು. 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1783ರ ದಂಡಾ ಕಾನೂನಿನ ಮೂಲಕ ಕಂಪನಿಯ ಪ್ರಮುಖ ಅಧಿಕಾರಿಗಳನ್ನು ವಾಪಸ್ ಕರೆಸಿಕೊಳ್ಳುವಂತಹ ಅಧಿಕಾರವನ್ನು ಕೂಡ ಬ್ರಿಟಿಷ್ ದೊರೆಗೆ ನೀಡಲಾಯಿತು. 1783ರ ಫಾಕ್ಸ್ ಕಾಯ್ದೆಯ ಮೂಲಕ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಕೋರ್ಟ್ ಆಫ್ ಪ್ರಾಪರೈಟರ್ಸ್ ಹುದ್ದೆಗಳನ್ನು ರದ್ದು ಮಾಡುವಂತಹ ಅಧಿಕಾರವನ್ನು ಸರ್ಕಾರ ಪಡೆದುಕೊಂಡಿತು. 1786ರ ಕಾಯ್ದೆಯ ಮೂಲಕ ಕಾರ್ನ್ ವಾಲಿಸ್ನನ್ನು ಭಾರತೀಯ ಸೇನಾಪಡೆಗಳ ಮಹಾದಂಡ ನಾಯಕನನ್ನಾಗಿ ನೇಮಕ ಮಾಡಲಾಯಿತು. 1793ರ ಚಾರ್ಟರ್ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಹೊಸ ಕಾನೂನುಗಳನ್ನು ಜಾರಿಗೆ ತರಲಾಯಿತು. 1813ರ ಚಾರ್ಟರ್ ಕಾಯ್ದೆಯ ಅಡಿಯಲ್ಲಿ ಭಾರತೀಯ ಕಂದಾಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅನೇಕ ಮಹತ್ವದ ಮಾರ್ಪಾಡುಗಳನ್ನು ಜಾರಿಗೆ ತರಲಾಯಿತು. 1833ರ ಚಾರ್ಟರ್ ಕಾಯ್ದೆಯ ಮೂಲಕ ಭಾರತದಲ್ಲಿ ಕಂಪನಿ ಆಡಳಿತ ವ್ಯವಸ್ಥೆಯಲ್ಲಿ ಕೇಂದ್ರೀಕರಣವನ್ನು ಜಾರಿಗೆ ತರುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಯಿತು. 1853ರ ಮತ್ತೊಂದು ಚಾರ್ಟರ್ ಕಾಯ್ದೆಯ ಮೂಲಕ ಬಂಗಾಳ ಪ್ರೆಸಿಡೆನ್ಸಿಗೆ ಪ್ರತ್ಯೇಕವಾಗಿ ಗವರ್ನರನ ನೇಮಕಾತಿಯನ್ನು ಕೂಡ ಮಾಡಲಾಯಿತು. 1858ರ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಮೂಲಕ ಕಂಪನಿಯ ಅಧಿಕಾರ ಭಾರತದಲ್ಲಿ ಕೊನೆಗೊಂಡು ನೇರವಾಗಿ ಬ್ರಿಟಿಷ್ ಮಹಾರಾಣಿಯ ಆಡಳಿತ ಭಾರತದಲ್ಲಿ ಪ್ರಾರಂಭವಾಯಿತು. ಬ್ರಿಟಿಷ್ ಮಹಾರಾಣಿಯ ಪರವಾಗಿ ವೈಸ್ರಾಯನು ಭಾರತದಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸಿದನು. ಇದೇ ರೀತಿಯಾಗಿ 1861ರ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಪ್ರಕಾರ ನಮ್ಮ ದೇಶದ ಸಂವಿಧಾನಿಕ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ಮತ್ತು ಪ್ರೋತ್ಸಾಹ ದೊರೆತದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಏಕೆಂದರೆ ಪ್ರಾತಿನಿಧಿಕ ಸಭೆಗಳ ರಚನೆ, ಕಾನೂನಿನ ರಚನೆಯಲ್ಲಿ ಭಾರತೀಯರ ಸೇವೆಗಳ ಬಳಕೆ ಮತ್ತು ಜನತೆಯ ಅಹವಾಲುಗಳನ್ನು ಬ್ರಿಟಿಷ್ ಅಧಿಕಾರಿಗಳು ಇನ್ನು ಮುಂದೆ ಸಾರ್ವಜನಿಕರಿಂದ ಸ್ವೀಕರಿಸಿದ್ದು ಕೂಡ ನಾವು ಕಾಣ್ತೇವೆ. ಇದು ಬಹಳ ಮಹತ್ವವಾಗಿದ್ದು. ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು. ಮಿಂಟೋ ಮಾರ್ಲೆ ಸುಧಾರಣೆಗಳ ಒಂದು ವಿಶೇಷತೆ ಏನಂತಂದರೆ 1905ರಲ್ಲಿ ಲಾರ್ಡ್ ಕರ್ಜನ್ನನ ದಮನಕಾರಿ ನೀತಿಯಿಂದಾಗಿ ಬಂಗಾಳದ ವಿಭಜನೆಯಾದಾಗ ಭಾರತೀಯರು ಬ್ರಿಟಿಷ್ ಸರ್ಕಾರದ ವಿರುದ್ಧ ತೀವ್ರವಾದ ಆಕ್ರೋಶವನ್ನು ಪ್ರಾರಂಭಿಸಿದ್ದರು. ಭಾರತೀಯರ ಈ ಆಕ್ರೋಶವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಮತ್ತು ಆಡಳಿತದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡುವ ಉದ್ದೇಶದಿಂದ ಮಿಂಟೋ ಮಾರ್ಲೆ ಸುಧಾರಣೆಗಳನ್ನು 1909ರಲ್ಲಿ ಜಾರಿಗೆ ತರಲಾಯಿತು. ಆದರೆ ಈ ಸುಧಾರಣೆಗಳು ಬಹಳಷ್ಟು ಮಟ್ಟಿಗೆ ಭಾರತೀಯರ
ಆಕಾಂಕ್ಷೆಗಳಿಗೆ ಸ್ಪಂದಿಸಲಿಲ್ಲ. ಇದರಿಂದಾಗಿ 1919 ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು ಮತ್ತಷ್ಟು ಭಾರತದ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ತರಲು ಪ್ರಯತ್ನ ಮಾಡಿದ್ದನ್ನು ಕೂಡ ನಾವು ಕಾಣ್ತೇವೆ. ಭಾರತದ ಸಂವಿಧಾನಿಕ ಇತಿಹಾಸದಲ್ಲಿ 1919 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬಹಳ ಮಹತ್ವವಾದದ್ದು. ಏಕೆಂದರೆ ಈ ಕಾನೂನಿನ ಮೂಲಕ ಅನೇಕ ಮಹತ್ವದ ಆಡಳಿತಾತ್ಮಕ ಬದಲಾವಣೆಗಳನ್ನು ನಮ್ಮ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ತರಲಾಯಿತು. ಈ ಕಾರಣದಿಂದಲೇ 1919 1935 ಭಾರತದ ಇತಿಹಾಸದಲ್ಲಿಯ ಸಾಂವಿಧಾನಿಕ ಬದಲಾವಣೆಗಳು ಮತ್ತು ಬೆಳವಣಿಗೆಗಳು ಬಹಳ ಮಹತ್ವವಾದದ್ದನ್ನು ತಿಳಿದುಕೊಳ್ಳಬೇಕು. ಶ್ರೋತೃಗಳೇ, ಸ್ವತಂತ್ರ ಭಾರತ ಯಾವ ಮಾರ್ಗದಲ್ಲಿ ಸಾಗಬೇಕು ಎಂದು ರವೀಂದ್ರನಾಥ್ ಟ್ಯಾಗೋರ್ ಅವರು 1910 ಗೀತೆಯೊಂದನ್ನು ಪ್ರಕಟಿಸಿದರು. ಅದು ಪ್ರಾರ್ಥನಾ ಗೀತೆ ಎಂದೇ ಬಲು ಪ್ರಸಿದ್ಧಿ ಪಡೆದ ಗೀತೆ. Where the mind is without fear and the head is held high, where knowledge is free, where the world has not been broken up into fragments by narrow domestic walls, where words come out from the depth of truth, where tireless striving stretches its arms towards perfection, where the clear stream of reason has not lost its way into the dreary desert sand of dead habit, where the mind is led forward by thee into ever-widening thought and action, into that heaven of freedom. My Father, let my country awake. ಸ್ವಾತಂತ್ರ್ಯದ ಈ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತೆ ನಮಗೆಲ್ಲರಿಗೂ ದಿಕ್ಸೂಚಿ, ದಾರಿದೀಪ. ಅಹಿಂಸೆ ನಮ್ಮ ಮಂತ್ರ, ತ್ಯಾಗ ನಮ್ಮ ತಂತ್ರ, ಅಹಿಂಸೆ ನಮ್ಮ ಮಂತ್ರ, ತ್ಯಾಗ ನಮ್ಮ ತಂತ್ರ. ಶ್ರೋತೃಗಳೇ, ಭಾರತದ ಸ್ವಾತಂತ್ರ್ಯ ಹೋರಾಟ ಹಲವು ಏರುಪೇರುಗಳು, ಹಲವು ಮಜಲುಗಳು ಹಾಗೂ ಹಲವಾರು ತಿರುವುಗಳಿಗೆ ಸಾಕ್ಷಿಯಾಗಿದೆ. ಈ ಎಲ್ಲ ಏರುಪೇರು, ಮಜಲು, ತಿರುವುಗಳ ಚಿತ್ರಣ ಬಿಡಿಬಿಡಿಯಾಗಿ ನಿಮ್ಮ ಮನಃಪಟಲದ ಮೇಲೆ ಮೂಡಿಬರಲಿದೆ ಮುಂಬರುವ ಕಾರ್ಯಕ್ರಮಗಳಲ್ಲಿ. ಈ ನಿಟ್ಟಿನಲ್ಲಿ 1857 ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಐತಿಹಾಸಿಕ ಚಿತ್ರಣದೊಂದಿಗೆ ಬರುವ ಸೋಮವಾರ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ಕಾರ. ಭಾರತದಮೃತ ಮಹೋತ್ಸವ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮೃತ ಸ್ವಾತಂತ್ರ್ಯ ಕೇಳಿದಿರಿ. ವಿಷಯ ಪರಿಣಿತರು ಡಾಕ್ಟರ್ ಎಸ್.ಕೆ. ಅರುಣಿ, ಡಾಕ್ಟರ್ ಎಚ್.ಜಿ. ರಾಜೇಶ್ ಹಾಗೂ ಡಾಕ್ಟರ್ ವಿಠ್ಠಲ್ ಪೋತದಾರ್. ಭಾರತಿಗೆ ದೀಪೋತ್ಸವ, ನಮ್ಮ ನೆಲದ ಬೆಳಕೋತ್ಸವ. ಶೀರ್ಷಿಕೆ ಗೀತೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್. ನೆಲದ ಬೆಳಕೋತ್ಸವ, ಹೊಮ್ಮಿ ಚಿಮ್ಮಲಿ ಹರುಷೋತ್ಸವ, ತಿರಂಗ ಬಾವುಟದ ರಂಗೋತ್ಸವ. ಶೀರ್ಷಿಕೆ ಸಂಗೀತ ಹಾಗೂ ಗಾಯನ ಪಂಡಿತ್ ಪ್ರವೀಣ್ ಗೋಡ್ಖಿಂಡೆ, ಸಹಗಾಯನ ಶ್ವೇತಾ ಕುಮಾರಿ ಪಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಶಶಿಕಾಂತ್ ಎಂ ಮುಮಿಗಟ್ಟೆ. ಈ ಕಾರ್ಯಕ್ರಮ ಬರುವ ಬುಧವಾರ ಬೆಳಗ್ಗೆ 9 ಗಂಟೆಗೆ ಮರುಪ್ರಸಾರವಾಗಲಿದೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಗೊಂಡ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಅಮೃತ ಮಹೋತ್ಸವ.